Well, National Testing Agency 14th of January ನಿನ್ನೆ 2025 ನೋಟಿಫಿಕೇಶನ್ ನ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದಿದೆ. ಸೊ ಏನು ಈ ನೋಟಿಫಿಕೇಶನ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಏನು ಈ ನೋಟಿಫಿಕೇಶನ್ ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂತೆ. ಸೊ ನೀವು ನೀಟ್ 2025 ಎಕ್ಸಾಮ್ ಬರಿಬೇಕು ಅಂತ ಅಂದ್ರೆ ರಿಜಿಸ್ಟ್ರೇಷನ್ ನ ಫಿಲ್ ಮಾಡ್ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಫಾರ್ಮ್. ಆ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೂ ಮುಂಚೆ ಕೆಲವೊಂದು ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ಅಂತಂದೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಡೀಟೇಲ್ ಆಗಿ ಈ ನೋಟಿಫಿಕೇಶನ್ ಏನು ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಇದರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಮ ಏನೇನು ಕ್ವೆಶನ್ಸ್ ಇದೆ ಅಲ್ಲ ಅದನ್ನ ಕೂಡ ನಾನು ಡೀಟೇಲ್ ಆಗಿ ಆನ್ಸರ್ ಮಾಡ್ತೀನಿ. ಕೊನೆ ತನಕನೂ ಈ ವಿಡಿಯೋನ ನೋಡಿ. ಓಕೆ, ಸೊ ಈ ನೋಟಿಫಿಕೇಶನ್ ನೋಡೋದಾದ್ರೆ ನೋಡಿ, ಸಬ್ಜೆಕ್ಟ್ ಏನಿದೆ, ಅಪ್ಡೇಟಿಂಗ್ ಆಧಾರ್ ಡೀಟೇಲ್ಸ್ ಆಫ್ ಆಸ್ಪಿರೆಂಟ್ಸ್ ಫಾರ್ ನೀಟ್ UG 2025 ಎಕ್ಸಾಮಿನೇಷನ್. ನಿಮ್ಮ ಆಧಾರ್ ಕಾರ್ಡಿನ ಡೀಟೇಲ್ಸ್ ನ ನೀವು ಏನ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಕೋಬೇಕಾಗಿದೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಾಕೆ ಇದು ರಿಕ್ವೈರ್ಡ್ ಇದೆ, ಯಾಕೆ ಇದು ನೆಸೆಸಿಟಿ ಇದೆ ಅಂತ ಅಂದ್ರೆ, ಸೊ ಲಾಸ್ಟ್ ಟೈಮ್ ಏನು ಸ್ಕ್ಯಾಮ್ ಆಗಿದೆಲ್ಲ 2024 ಎಕ್ಸಾಮ್, ಅದನ್ನ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ, ಅದನ್ನ ಆಗ್ಬಾರ್ದು ಅಂತಂದೇಳಿ ಏನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಟ್ರಾನ್ಸ್ಪರೆನ್ಸಿ, ಎಕ್ಸಾಮ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗ್ಬೇಕಾಗಿದೆ. ಸೊ ಎಲ್ಲಾ ಪ್ರೊಸೆಸ್ ಇಂದನು, ಸೊ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇಂದ ಹಿಡಿದು ನೆಕ್ಸ್ಟ್ ಕೌನ್ಸಿಲಿಂಗ್ ಬರೋ ತನಕನು ಎಲ್ಲಾ ಪ್ರೊಸೆಸ್ನು ಟ್ರಾನ್ಸ್ಪರೆನ್ಸಿ ಮ್ಯಾನರ್ ಅಲ್ಲಿ ಅವರು ಮಾಡ್ಬೇಕು ಅಂತಂದೇಳಿ ಈ ರೀತಿ ಒಂದೊಂದಾಗಿ ಸಣ್ಣದಾಗಿ ಚೇಂಜಸ್ ನ ಅವರು ತಗೊಂಡ್ ಬರ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ 2026 ಗೆ ಎಲ್ಲಾ ತರದ ಚೇಂಜಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ ಇಲ್ಲಿ ಏನಾಗಿದೆ ಅಂತಂದೇಳಿ ನೋಡೋಣ. ಸೊ ಫಾರ್ ವಿಚ್ ಪರ್ಪಸ್, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆಸ್ ಪರ್ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಎರಡು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಮತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇವರ ಇಂಟಿಗ್ರೇಷನ್, ಇವರಿಬ್ಬರು ಡಿಸೈಡ್ ಮಾಡಿರುವಂತದ್ದು ಏನು ಅಂತಂದ್ರೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಅಪಾರ್ ID. ಅಪಾರ್ ಅಂತ ಅಂದ್ರೆ ಏನು, ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಓಕೆ, ವಿತ್ ನೀಟ್ UG 2025 ಈಸ್ ಟು ಬಿ ಎನ್ಶ್ಯೂರ್ಡ್ ಅಂತ ಅಂದ್ರೆ ಅಪಾರ್ ID ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಟು ಸಪೋರ್ಟ್ ದಿಸ್ ಆಬ್ಜೆಕ್ಟಿವ್, ಈ ಒಂದು ಹೇಳಿರುವಂತಹ ಏನು ಆಬ್ಜೆಕ್ಟಿನ ಪ್ರಕಾರ, ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ಡ್ to use their APAR ID as well as Aadhaar based authentication during the application and examination process. Updated credentials are highly recommended for ease of verification, registration process and to enhance the integrity of the examination process. So ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, APAR ID ಜೊತೆಗೆ ಆಧಾರ್ ಕಾರ್ಡಿನ ಐಡಿನೂ ಕೂಡ ಏನಾಗಿರ್ಬೇಕು, ಅಪ್ಡೇಟ್ ಆಗಿರ್ಬೇಕು. ಸೊ ಇದು ಯಾವ್ದಕ್ಕೆ ಬೇಕು ಅಂತಂದ್ರೆ, ರಿಜಿಸ್ಟ್ರೇಷನ್ ಪ್ರಾಸೆಸ್ ಈಸಿಯಾಗಿ ಹೋಗ್ಲಿ, ಸ್ಮೂತ್ ಆಗಿ ಹೋಗ್ಲಿ, ಯಾವುದೇ ರೀತಿಯಲ್ಲಿ ಏನೂ ಕೂಡ ಪ್ರಾಬ್ಲಮ್ಸ್ ಬರಬಾರ್ದು. ನೆಕ್ಸ್ಟ್ ಅಲ್ಲಿ ಸ್ಕ್ಯಾಮ್ನು ಕೂಡ ಆಗ್ಬಾರ್ದು. ಕೆಲವೊಂದ್ಸರಿ ಒಂದು ಸ್ಟೂಡೆಂಟಿನ ಹೆಸರಲ್ಲಿ ಬೇರೆ ಸ್ಟೂಡೆಂಟ್ ಬಂದು ಕುತ್ಕೊಂಡ್ಬಿಟ್ಟು ಎಕ್ಸಾಮ್ ಬರೀತಾ ಇದ್ರು. ಸೊ ಆ ರೀತಿ ಏನೂ ಕೂಡ ಇಲ್ಲಿ ಚೀಟಿಂಗ್ ನಡಿಬಾರ್ದು, ಸ್ಕ್ಯಾಮ್ ಆಗ್ಬಾರ್ದು, ಎಕ್ಸಾಮ್ಸ್ ಟ್ರಾನ್ಸ್ಪರೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಕ್ವೆಶನ್ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ, ಸೊ ನೀವು ಹೆದರ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ, ಬಹಳ ಈಸಿ ಇದೆ. ನಾನು ಹೇಳ್ತಾ ಬರ್ತೀನಿ ಯಾವ ರೀತಿ ನೀವು ಇದನ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತಂದೇಳಿ. ಓಕೆ, ಸೊ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ದೇ ಆದಂತ ನಿಮ್ಮ ಟೆನ್ಷನ್ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ದಿಸ್ ವಿಡಿಯೋ ಈಸ್ ಫಾರ್ ಯು ಟು ಮೇಕ್ ಯು ಕಮ್. ಏನು ಇಲ್ಲ, ಈಸಿನೇ ಇದೆ, ನಾನು ಹೇಳ್ತೀನಿ ಯಾವ ರೀತಿ ಅಂತಂದೇಳಿ. ಸೊ ಆಸ್ ವೆಲ್ ಆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪಲ್ಸರಿ ಅಪಾರ್ ID ಬೇಕು ಅಂತಂದೇಳಿ ಹೇಳ್ತಾ ಇಲ್ಲ. ಅಪಾರ್ ID ಅಂದ್ರೆ ಏನು ಅಂತ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಇದನ್ನ ತಿಳ್ಕೊಳ್ಳಿ ಏನಂತ ಹೇಳಿ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಇದೆ. ಓಕೆ, ಇದನ್ನು ಬೇಕು, ಜೊತೆಗೆ ಏನ್ ಬೇಕಾಗಿದೆ, ಆಧಾರ್ ಕಾರ್ಡ್ ಬೇಕಾಗಿದೆ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಇರಬೇಕು. ನೋಡಿ, ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಶಲ್ ಬಿ ಸ್ಟಾರ್ಟಿಂಗ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅಂತ ಅಂದ್ರೆ ಇನ್ನೊಂದು 2 weeks ಅಲ್ಲಿ ಏನ್ ಮಾಡ್ಬೋದು, ಅವರು ರಿಜಿಸ್ಟ್ರೇಷನ್ ಇನ ಡೇಟ್ ರಿಲೀಸ್ ಮಾಡ್ಬೋದು. ಸೊ ವಿದಿನ್ ಅ 2 week they are going to release this registration date. ಅದಕ್ಕಿಂತ ಮುಂಚೆ ನೀವು ಏನೋ ರೆಡಿ ಇಟ್ಕೊಂಡಿರ್ಬೇಕು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು. ಯಾವ ರೀತಿ ಅಪ್ಡೇಟ್ ಅಂತ ಹೇಳ್ತಾ ಇದೀವಿ, ಯಾವ ರೀತಿ ಅಪ್ಡೇಟ್ ಆಗಿರ್ಬೇಕು ನೋಡಿ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ to update their credentials in Aadhaar, preferably as per their 10th marks sheet passing certificate. Okay, also ensure your Aadhaar is linked with a valid mobile number for OTP based authentication. ಅಂತಂದ್ರೆ ಏನ್ ಹೇಳ್ತಾ ಇದಾರೆ, ನಿಮ್ಮ ಆಧಾರ್ ಕಾರ್ಡ್ ಇದೆ ಅಲ್ಲ, ಈಗ ನಿಮ್ಮ ಹತ್ರ ಸಪೋಸ್ ನಾನು ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ನೇಮ್ ಇದೆ ಅಲ್ಲ,
ನನ್ನ ಪೂರ್ತಿ ಹೆಸರು ರಚನಾ ಸಿ ಸಂಘ ಅಂತ ಇದೆ. ಸೊ ಈ ನೇಮ್ ಏನಿರ್ಬೇಕು ಸೇಮ್ ಯಾವ್ದ್ರಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ ಅಲ್ಲ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಇರ್ಬೇಕು. ಪೇರೆಂಟ್ಸ್ ನೇಮ್ ಆಗಿರ್ಬೋದು. ಓಕೆ, ಯಾವುದೇ ಸಣ್ಣ ಸಣ್ಣ ಮಿಸ್ಟೇಕ್ ಇದ್ರೂ ನೀವೇನ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಆಫೀಸ್ ಹೋಗಿ ಏನ್ ಮಾಡ್ತೀರಾ ನೀವು, ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಂತೀರಾ. ಸಪೋಸ್ ಅದು ಲೇಟ್ ಆಗಿ ಬಂದ್ರೂ ಪರವಾಗಿಲ್ಲ, ನೀವೇನ್ ಅಪ್ಡೇಟ್ ಮಾಡ್ಬೇಕು ಅಂತ ಏನು ಇನ್ಫಾರ್ಮೇಶನ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅಲ್ಲ ಅದನ್ನೇ ನೀವು ಯಾವ್ದ್ರಲ್ಲಿ ಎಂಟ್ರಿ ಮಾಡ್ತೀರಾ, ನಿಮ್ಮ ರಿಜಿಸ್ಟ್ರೇಷನ್ ನೀಟ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಎಂಟ್ರಿ ಮಾಡ್ಬೇಕು. ಗೊತ್ತಾಗ್ತಿದೆ? ಸಪೋಸ್ ಏನು ನೇಮ್ ಇದೆ ಅಲ್ಲ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದೇ ರೀತಿ ಸೇಮ್ ಆಗಿ ನೀವು ಯಾವ್ದ್ರಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ, ಸೇಮ್ ಇನ್ ಯೋರ್ ರಿಜಿಸ್ಟ್ರೇಷನ್ ಫಾರ್ಮ್. ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಅದೇ ಸೇಮ್ ಇನ್ಫಾರ್ಮೇಶನ್ ಎಲ್ಲಿರ್ಬೇಕು, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರ್ಬೇಕು. ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗಿರ್ಬೇಕು. ಯಾವ ರೀತಿ ಆ ಮೊಬೈಲ್ ನಂಬರ್ ಇರ್ಬೇಕು ಅಂದ್ರೆ ನಿಮ್ಮ ಪರ್ಸನಲ್ ಅಥವಾ ನಿಮ್ಮದೇ ಮೊಬೈಲ್ ಇಲ್ಲ ಅಂತಂದ್ರೆ ಅಪ್ಪನ ಅಥವಾ ಅಮ್ಮನ ಮೊಬೈಲ್ ನಂಬರ್ ಏನಿರ್ಬೇಕು ಅಲ್ಲಿ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡಿಗೆ. ಯಾಕಂದ್ರೆ ಪ್ರತಿ ಸರಿನೂ ಏನೇ ನೀವು ಫಿಲ್ ಮಾಡ್ಬೇಕು ಅಂತ ಅಂದ್ರೆ ಆಧಾರ್ ಕಾರ್ಡಿನ ನಂಬರ್ ಎಂಟರ್ ಮಾಡ್ತೀರಾ, ಅವಾಗ OTP ಬರುತ್ತೆ. ಸೊ ಆ OTP ಗೋಸ್ಕರನಾದ್ರೂ ನಂಬರ್ ಲಿಂಕ್ ಆಗಿರ್ಬೇಕು. ಈಗ ನಿಮ್ಮ ಯಾವ ಆಧಾರ್ ಕಾರ್ಡ್ ಇದೆ, ನಿಮ್ಮ ಪರ್ಸನಲ್ ಆಧಾರ್ ಕಾರ್ಡ್ ಇದೆ, ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗ್ಬಿಟ್ಟು ಇವತ್ತು ಅಥವಾ ನಾಳೆನೆ ಹೋಗಿ ಆಫೀಸಲ್ಲಿ ಲಿಂಕ್ ಮಾಡಿಸ್ಕೊಂಡು ಬನ್ನಿ. ನೀವು ಮಾಡಿಸಿಲ್ಲ ಲೇಟ್ ಆಗುತ್ತೆ ಅಂತ ಅಂದ್ರು, ಸಪೋಸ್ ಈಗ ನೀವು ಲಿಂಕ್ ನಾಳೆ ಮಾಡ್ಸಕ್ಕೆ ಕೊಟ್ಟಿದ್ದೀರಾ, ಇನ್ನು 3 ವೀಕ್ಸ್ ಆದ್ಮೇಲೆ ಬರುತ್ತೆ ಅಂತ ತಿಳ್ಕೊಳ್ಳಿ, ಸ್ಟಿಲ್ ನೀವು ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಟೈಮ್ ಇರುತ್ತೆ. ಯಾವ್ದಕ್ಕೆ, ರಿಜಿಸ್ಟ್ರೇಷನ್ ಗೆ ಟೈಮ್ ಇರ್ತದೆ. ತಕ್ಷಣಕ್ಕೆ ಏನು ರಿಜಿಸ್ಟ್ರೇಷನ್ ಪ್ರಾಸೆಸ್ ಮುಗಿಯೋದಿಲ್ಲ. ಓಕೆ, ಸೊ ಯು ಕ್ಯಾನ್ ಡೂ ದಟ್ ಲೇಟರ್. ಓಕೆ, ಈಗ ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಏನೇನ್ ಅಪ್ಡೇಟ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ಲ, ನೇಮ್ ಮತ್ತೆ ಬರ್ತ್ ಇಯರ್, ಓಕೆ, ಪೇರೆಂಟ್ಸ್ ನೇಮ್ ಎಲ್ಲದನ್ನು ಕೂಡ ಯಾವ ರೀತಿ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದೆ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಇರೋದು ನೆಸೆಸರಿ. ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈಡ್. ಯಾಕೆ ವೈ ಆಧಾರ್ ಇಸ್ ಇಂಪಾರ್ಟೆಂಟ್, ಯಾಕೆ ಅಂತ ಹೇಳಿ ಅವ್ರು ಇಲ್ಲಿ ಹೇಳಿದ್ದಾರೆ. ಏನೇನ್ ಇರ್ಬೇಕು ಅಂದ್ರೆ ಸಿಂಪ್ಲಿಫೈಡ್ ಅಪ್ಲಿಕೇಶನ್ ಪ್ರಾಸೆಸ್ ಸಿಂಪಲ್ ಆಗ್ಲಿಕ್ಕೆ, ಏನು ಎರರ್ಸ್ ಬರಬಾರ್ದು, ಅದಕ್ಕೆ ಇದು ಬೇಕಾಗುತ್ತೆ. ನೆಕ್ಸ್ಟ್ ಎನ್ಹಾನ್ಸ್ಡ್ ಎಕ್ಸಾಮಿನೇಷನ್ ಎಫಿಷಿಯನ್ಸಿ. ಸಿ with advancement in Aadhaar based technology such as the face authentication method. ನೋಡಿ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೀವು ಫೋಟೋ ಕೊಟ್ಟಿರ್ತೀರಲ್ಲ, ಬಹಳ ಚಿಕ್ಕವ್ರು ಇದ್ದಾಗಿನ ಫೋಟೋ ಇದ್ರೆ ಅದನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಹೋಗ್ಬಿಟ್ಟು ಆಫೀಸಲ್ಲಿ ಹೋಗ್ಬಿಟ್ಟು ಇವಾಗಿನ ಫೇಸ್ ID ಅಲ್ಲಿ ಅಪ್ಡೇಟ್ ಮಾಡಿಸ್ಬಿಡಿ, ಸರಿನಾ? ಸೊ ಇವಾಗಿನ ಫೇಸ್ ID ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿಸಿ, ಮತ್ತೆ ಥಂಬ್ ಇಂಪ್ರೆಷನ್ ಅನ್ನು ಕೂಡ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದನ್ನು ಕೂಡ ಕರೆಕ್ಟ್ ಆಗಿ ಅಲ್ಲಿ ಅಪ್ಡೇಟ್ ಮಾಡಿಸಿ. ಸಿ such as face authentication method introduced by UIDAI, candidates can now benefit from faster identity verification tools. Okay, so ನಿಮ್ಮ ರಿಜಿಸ್ಟ್ರೇಷನ್ ಗೆ ಈಗ ಫೇಸ್ ಐಡೆಂಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಫಾಸ್ಟರ್ ಅಟೆಂಡೆನ್ಸ್ ವೆರಿಫಿಕೇಶನ್. ಸಿ facial recognition enables quicker and more accurate identity verification, ensuring smooth entry into the exam hall. ನಿಮ್ಮ ಎಕ್ಸಾಮ್ ಹಾಲಿಗೆ ಹೋಗ್ಬೇಕು ಅಂತ ಅಂದ್ರೆ ಈ ಐಡೆಂಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೀನ್ಸ್ ಆಧಾರ್ ಅಲ್ಲಿ ಇರುವಂತಹ ಫೇಸ್ ಐಡೆಂಟಿಫಿಕೇಶನ್. Next, welfare for candidates. Aadhaar authentication simplifies process and ensure candidates are equally identified, safeguarding their interest throughout the examination life cycle. ಪ್ರತಿಯೊಂದು ಎಕ್ಸಾಮ್ ಕೊನೆಗೆ ಕೌನ್ಸಿಲಿಂಗ್ ಆಗೋ ತನಕನೂ ನೀವು ಕರೆಕ್ಟ್ ಆಗಿ ಸ್ಮೂತ್ ಆಗಿ ರನ್ ಆಗಬೇಕು ಎಲ್ಲ ಪ್ರೊಸೆಸ್ ಅಂತ ಅಂದ್ರೂ ನೀವು ಈಗ ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ವಾಟ್ ಕ್ಯಾಂಡಿಡೇಟ್ಸ್ ಶುಡ್ ಡೂ, ನೀವೇನ್ ಮಾಡ್ಬೇಕು ಈಗ, ಅಪ್ಡೇಟ್ ಆಧಾರ್ ಕ್ರೆಡೆನ್ಶಿಯಲ್ಸ್. Aspirants are advised to ensure that their Aadhaar details, especially their name and date of birth, as per 10th passing certificate, including facial recognition data, are up to date for an optimal experience during registration process and verification process. This can be done at the nearest Aadhaar enrollment update or center. ಗೊತ್ತಾಯ್ತು? ಸೊ ಡೇಟ್ ಆಫ್ ಬರ್ತ್ ಮೇನ್ ಆಗಿ ಮತ್ತೆ ನಿಮ್ಮ ಹೆಸರು, ಸೊ ಇದು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಡೋಂಟ್ ಫರ್ಗೆಟ್ ಅಬೌಟ್ ಮೊಬೈಲ್ ನಂಬರ್ನು ಕೂಡ ಲಿಂಕ್ ಮಾಡಿಸಿರ್ಬೇಕು. ಗೊತ್ತಾಯ್ತು? ಸೊ ಇದಿಷ್ಟು ನೀವೇನು ಅಪ್ಡೇಟ್ ಮಾಡಿಸ್ಬೇಕಾಗಿರುವಂತದ್ದು. ಎಲ್ಲಿ ಹೋಗಿ ಮಾಡಿಸ್ತೀರಾ ಅಪ್ಡೇಟ್ ಅಂತ ಅಂದ್ರೆ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಸೆಂಟರ್ ಎಲ್ಲ ಇರ್ತದೆ ಅಲ್ಲ, ಸೊ ಅಲ್ಲಿ ನೀವು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಗೊತ್ತಾಯ್ತಾ? ಸೊ ಇದು ಮೇನ್ ಆಗಿ ಇರುವಂತದ್ದು. ಈಗ ಈ ಅಪಾರ್ ID ಅಂದ್ರೆ ಏನು, ಯಾಕೆ ಇದು ತಕ್ಷಣಕ್ಕೆ ಬಂತು, ಇಷ್ಟು ದಿನ ಇರ್ಲಿಲ್ವಲ್ಲ ಮ್ಯಾಮ್, ಯಾಕೆ ಈಗ ಕೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನು ಮುಂದೆ ಇದು ಕಂಪಲ್ಸರಿ ಆಗುತ್ತೆ. ಯಾವ ರೀತಿ ಎಲ್ಲಾ ಜನತೆಗೆ ನಮ್ಮ ಆಧಾರ್ ಕಾರ್ಡ್ ಇದೆ ಅಲ್ಲ, ಅದೇ ರೀತಿ ಅಪಾರ್ ID ಸ್ಟೂಡೆಂಟ್ಸ್ ಗೆ ಕಂಪಲ್ಸರಿ ಆಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್, ನಿಮ್ಮ ಎಲ್ಲಾ ಮಾರ್ಕ್ಸ್ ಕಾರ್ಡ್, ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ತನಕ ಇವಾಗ ಏನೇನು ಮಾರ್ಕ್ಸ್ ಕಾರ್ಡ್ಸ್ ಇದೆ ಅಲ್ಲ, ಎಲ್ಲದನ್ನು ಕೂಡ ಈ ಅಪಾರ್ ID ಅಲ್ಲಿ ಅಪ್ಡೇಟ್ ಆಗುತ್ತೆ. ಜೊತೆಗೆ ನೀವು ನೆಕ್ಸ್ಟ್ ಏನ್ ಓದ್ತೀರಾ,
ಮೆಡಿಕಲ್ಗೆ ಹೋಗ್ತೀರಾ ನೆಕ್ಸ್ಟ್, ಅಥವಾ ಏನಾದ್ರು ಡಿಗ್ರಿ ಮಾಡ್ತೀರಾ ಅಲ್ಲಿ ಬಂದಿರುವಂತ ಫಸ್ಟ್ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಇದರಲ್ಲಿ ಅಪ್ಡೇಟ್ ಆಗ್ತಾ ಬರುತ್ತೆ. ಸೊ ನಿಮ್ಮ ಅಪಾರ್ ಐ ಡಿ ಏನಾದ್ರೂ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ಏನಂದ್ರೆ ನಿಮ್ಮ ಎಲ್ಲ ಅಕಾಡೆಮಿಕ್ ಡೀಟೇಲ್ಸ್ ಅಲ್ಲಿ ಬಂದೋಗ್ಬಿಡುತ್ತೆ. ಸೊ ಇದು ಈಸಿ ಆಗುತ್ತೆ ನೆಕ್ಸ್ಟ್ ಎಲ್ಲ ಪ್ರೊಸೆಸ್ಗೂ. ಸೊ ಹಂಗಾಗಿ ಇದನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಅಪಾರ್ ಐ ಡಿ. ನೆಕ್ಸ್ಟ್, ಯಾವ ರೀತಿ ಇದನ್ನ ಕ್ರಿಯೇಟ್ ಮಾಡ್ಬೋದು, ಈ ಅಪಾರ್ ಐ ಡಿ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ. ಇದನ್ನ ಕ್ರಿಯೇಟ್ ಹೇಗೆ ಮಾಡ್ಬೇಕು ಅಂತಂದ್ರೆ, ನೀವು ಯಾವುದೇ ಈಗ ವಿಡಿಯೋ ನೋಡ್ಬಿಟ್ಟು ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಡೋಂಟ್ ಡೂ ದಿಸ್ ಮಿಸ್ಟೇಕ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಡಿ. ಹಾಗಾಗಿ ಈ ರೀತಿ ನೀವೇ ಓನ್ ಆಗಿ ಮಾಡಕ್ಕೆ ಹೋಗ್ಬೇಡಿ. ಏನಂತ ಅಂದ್ರೆ, ನಿಮ್ಮ ಕಾಲೇಜಿನಲ್ಲಿ ನೀವು ಈಗ PUC ಓದ್ತಾ ಇದ್ದೀರಲ್ಲ, ಈಗ ನಿಮ್ಮ ಕಾಲೇಜಿನಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಕೊಡ್ತಾರೆ ಪೇರೆಂಟ್ ಕನ್ಸೆಂಟ್ಗೋಸ್ಕರ. ಪೇರೆಂಟ್ ಆ ಫಾರ್ಮ್ ನ ಅಂದ್ರೆ ನೀವು ಫಿಲ್ ಮಾಡಿರ್ತೀರಾ, ಪೇರೆಂಟ್ ನ ಸಿಗ್ನೇಚರ್ ತಗೊಂಡು, ಅಂದ್ರೆ ಅಪಾರ್ ಐ ಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಒಪ್ಪಿದ್ದಾರೆ ಅಂತಂದೇಳಿ ಅವರು ಏನು ಸರ್ಟಿಫಿಕೇಟ್ ಮೇಲೆ ಅದು ಫಾರ್ಮ್ ಮೇಲೆ ಸೈನ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಮತ್ತೆ ನೀವು ಕಾಲೇಜಿಗೆ ಕೊಡ್ತೀರಾ. ಆಮೇಲೆ ಕೊಟ್ಮೇಲೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲೇನೆ ನಿಮಗೆ ಅಪಾರ್ ಐ ಡಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಇದು ಕಾಲೇಜಿನಲ್ಲಿ ನೀವು ಮಾಡಿಸ್ಕೋಬೇಕಾಗಿರುವಂತದ್ದು. ಯಾರೇ ನೀವು ಓನ್ ಆಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಸ್ಟೇಕ್ಸ್ ಆಗ್ತದೆ, ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕಲ್ವಾ. ಒಂದ್ಸರಿ ನಂಬರ್ ಕ್ರಿಯೇಟ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ, ನಿಮ್ಮ ನೆಕ್ಸ್ಟ್ ಅಕಾಡೆಮಿಕ್ ಫ್ಯೂಚರಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾಲೇಜಿನಲ್ಲಿ ನೀವು ಮಾಡಿಸ್ಕೊಳ್ಳಿ. ಸ್ಟಿಲ್ ಇದು ಇನ್ನು ಕಂಪಲ್ಸರಿ ಅಂತ ಹೇಳಿಲ್ಲ. NTA ಅವರು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ಈ ನೋಟಿಫಿಕೇಶನ್ ಇವಾಗ ಓದಿದ್ವಲ್ಲ, ಅದರಲ್ಲಿ ಕಂಪಲ್ಸರಿ ಅಂತ ಹೇಳಿಲ್ಲ, ಆಸ್ ವೆಲ್ ಆಸ್ ಆಧಾರ್ ಐ ಡಿ ಅಂತ ಹೇಳಿದ್ದಾರೆ. ಬಟ್ ಇದು ಮಾಡಿಸ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಬಹಳ ಯೂಸ್ ಆಗುತ್ತೆ, ಇಂಪಾರ್ಟೆಂಟ್ ಇದೆ. ಹಾಗಾಗಿ ಮಾಡಿಸ್ಕೊಳ್ಳಿ. ಕಾಲೇಜಿನಲ್ಲಿ ಕೇಳಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್. ಅವರೇ ಕಾಲೇಜಲ್ಲಿ ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡ್ಬಿಟ್ಟು ಪೇರೆಂಟ್ಸ್ ಇಂದ ಸೈನ್ ಮಾಡ್ಕೊಂಡು ಕಾಲೇಜಿಗೆ ವಾಪಸ್ ಕೊಡ್ತೀರಾ. ಆಮೇಲೆ ಅವರು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಡಿಜಿಲಾಕರ್ ಅಪ್ಲಿಕೇಶನ್ ಇರುತ್ತೆ. ಸೊ ಅದರಲ್ಲಿ ನೀವು ಹೋಗ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಹೊಸ ಏನು ಅಪಾರ್ ಐ ಡಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕಾಲೇಜಿನ ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ ಏನಿದೆ ಅಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲದನ್ನು ಅವರು ಕ್ರಿಯೇಟ್ ಮಾಡಿ ಕೊಡ್ತಾರೆ. PEN ನಂಬರ್ ಅಂತ ಜನರೇಟ್ ಆಗುತ್ತೆ ಹೊಸದಾಗಿ. ದಟ್ PEN ನಂಬರ್ ಈಸ್ ಲೈಕ್ ಯುವರ್ ನ್ಯೂ ಅಪಾರ್ ಐ ಡಿ, ಅಥವಾ ಅಪಾರ್ ಐ ಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ನಂಬರ್ ಇದ್ದಂಗೆ. ಆ ನಂಬರ್ ಇಂದಾನೆ, ಅಂದ್ರೆ ಒಂದು ಸ್ಟೂಡೆಂಟಿನ ಐ ಡಿ ಇದ್ದಂಗೆ ಅದು. ಆ ಸ್ಟೂಡೆಂಟಿನ ಐ ಡಿ ಇದ್ರೆ ಮಾತ್ರ ನೀವು ಇದನ್ನ ಕ್ರಿಯೇಟ್ ಮಾಡಕ್ಕೆ ಬರುತ್ತೆ. ಈ ಅಪಾರ್ ಐ ಡಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಇನ್ನೊಂದು ಏನು ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು. ಸೊ ಫಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಡೂ ಇಸ್ ಅಪ್ಡೇಟ್ ಯುವರ್ ಆಧಾರ್ ಕಾರ್ಡ್. ಸರಿನಾ? ನೆಕ್ಸ್ಟ್, ಡ್ರಾಪರ್ಸ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೀವು 12th ಓದಿರ್ತೀರಲ್ಲ, ಆ ಕಾಲೇಜಲ್ಲಿ ಹೋಗ್ಬಿಟ್ಟು ಕೇಳಿ ನಿಮಗೆ ಏನೇನು ನೆಸೆಸಿಟಿ ಇದೆ ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಅವರೆಲ್ಲ ಹೇಳ್ತಾರೆ. ಅದನ್ನ ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ನೀವು ಹೊಸದಾಗಿ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಬೋದು. ಸೊ ನೀವು ಡ್ರಾಪರ್ಸ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಮಾಡ್ತಾ ಇದೀರಲ್ಲ, ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಓದಿರುವಂತಹ 12th ಬೋರ್ಡ್ ಯಾವ ಕಾಲೇಜಲ್ಲಿ ಮುಗಿಸಿರ್ತೀರಲ್ಲ, ಸೊ ಆ ಕಾಲೇಜಿಗೆ ಹೋಗ್ಬಿಟ್ಟು ಡೀಟೇಲ್ಸ್ ನ ತಿಳ್ಕೊಂಡು ಬನ್ನಿ. ಸರಿನಾ? ಸೊ ಇದು ನೀವು ಈಗ ಮಾಡ್ಬೇಕಾಗಿರುವಂತ ಕೆಲಸ. ಸೊ ಪ್ಯಾನಿಕ್ ಆಗುವಂತದ್ದು ಏನೂ ಇಲ್ಲ, ಸಿಂಪಲ್ ಇದೆ, ಬೇಗನೆ ಕ್ರಿಯೇಟ್ ಆಗುತ್ತೆ. ಏನು ಅಂತಂದ್ರೆ ಮೇನ್ ಆಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು ಅಷ್ಟೇ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ಳಿ ನೀಟ್ ಎಕ್ಸಾಮಿಗೆ. ನೀವು ಓದ್ತಾ ಇದ್ದೀರಾ, ಓದೋ ಮಧ್ಯದಲ್ಲಿ ಈ ನೋಟಿಫಿಕೇಶನ್ ಬಂದಿದೆ, ಸೊ ಇದಕ್ಕೆ ಪಟ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಇದೇ ರೀತಿ ವಿಡಿಯೋಸ್ಗಾಗಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬಾಟ್ನಿ ಬ್ಲೂಮ್ ಚಾನಲ್. ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.